ಕಸ ಸಂಗ್ರಹಕ್ಕೆಂದು 90 ಲಕ್ಷದಲ್ಲಿ 11 ನೂತನ ವಾಹನ ಖರೀದಿಸಿದ ನಗರಾಡಳಿತ. ಚಾಲಕರ ನೇಮಕಾತಿ ಇಲ್ಲದೆ ನಿಂತಲ್ಲೇ ನಿಂತು ಧೂಳು ಹಿಡಿಯುತ್ತಿರುವ ವಾಹನಗಳು. ಚಿಕ್ಕಬಳ್ಳಾಪುರ ನಗರದಲ್ಲಿ ಸಂಗ್ರಹವಾಗುವ ಹಸಿ ಕಸ, ಒಣಕಸವನ್ನು ನಿತ್ಯವೂ ಹೊತ್ತೊಯ್ದು ವಿಲೆ ಮಾಡಲೆಂಬ ಸದುದ್ದೇಶದಿಂದ ಸಾಮಾನ್ಯ ಸಭೆಯ ತೀರ್ಮಾನದಂತೆ 90 ಲಕ್ಷಕ್ಕೂ ಅಧಿಕ ಹಣದಲ್ಲಿ ಖರೀದಿಸಿರುವ 11 ವಾಹನಗಳಿಗೆ ಸಂಬಂಧಿಸಿದಂತೆ ಚಾಲಕರ ನೇಮಕಾತಿ ಆಗದ ಕಾರಣ ಬಿಸಿಲು ಗಾಳಿ ಎನ್ನದೆ ನಿಂತಲ್ಲೇ ನಿಂತು ತುಕ್ಕು ಹಿಡಿಯುವಂತಾಗಿದೆ. ನಗರದಲ್ಲಿ ಜನಸಂಖ್ಯೆ ಹೆಚ್ಚಾದಂತೆ ಕಸ ಹೆಚ್ಚಾಗುತ್ತಿದ್ದು, ಇದರ ಬೆನ್ನಲ್ಲಿಯೇ ನಗರಸಭೆಯು ಒಂದು ಅತ್ಯುತ್ತಮವಾದ ನಿರ್ಧಾರವನ್ನು ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಸುಮಾರು 90 ಲಕ್ಷದ ವೆಚ್ಚದಲ್ಲಿ 10 ರಿಂದ 11 ಕಸವನ್ನು ತುಂಬುವ ವಾಹನಗಳನ್ನು ಖರೀದಿ ಮಾಡಿದೆ. ಖರೀದಿ ಮಾಡಿ ಸುಮಾರು ತಿಂಗಳಾದರೂ ಅವುಗಳನ್ನು ನಗರಸಭೆ ಆವರಣದಲ್ಲಿ ಸುಮ್ಮನೆ ನಿಲ್ಲಿಸಿ ಧೂಳು ತಿನ್ನುವಂತೆ ಮಾಡಿರುವುದು ನಾಗರಿಕರ ಬೇಸರಕ್ಕೆ ಕಾರಣವಾಗಿದೆ. ಈ ವಾಹನಗಳ ಖರೀದಿಗೆ ಜನಸಾಮಾನ್ಯರು ಕಟ್ಟಿರುವ ತೆರಿಗೆಯ ಹಣವನ್ನು ಖರ್ಚು ಮಾಡಿದ್ದು, ಹೊಸ ವಾಹನಗಳ ಚಾಲನೆಗೆ ಇನ್ನೂ ಚಾಲಕರ ಕೊರತೆ ಇದೆ ಎಂದು ನಗರಸಭೆ ಅಧ್ಯಕ್ಷರು ತಿಳಿಸಿದ್ದಾರೆ. ಚಾಲಕರ ಕೊರತೆಯನ್ನು ನೀಗಿಸಲು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದು, ಅವರಿಂದ ಅನುಮೋದನೆ ಸಿಕ್ಕ ಕೂಡಲೇ ಚಾಲಕರ ಟೆಂಡರ್ ಕರೆಯುವುದಾಗಿ ನಗರಸಭೆ ತಿಳಿಸಿದೆ. ನಗರಸಭೆ ಅಧ್ಯಕ್ಷರು ಆದಷ್ಟು ಬೇಗ ಇವುಗಳನ್ನು ಸಾರ್ವಜನಿಕ ಬಳಕೆಗೆ ಮುಕ್ತಿಗೊಳಿಸುವುದು ಎಂದು ಹೇಳಿದರು. ಈ ಪ್ರಕ್ರಿಯೆ ಇನ್ನೂ ನಡೆದೇ ಇಲ್ಲ ಎಂಬುದು ಹೆಸರು ಹೇಳಲು ಇಚ್ಛಿಸಿದ ಸಿಬ್ಬಂದಿಗಳ ಮಾತಾಗಿದೆ. ಸರ್, ಈಗ ಏನು ಚಿಕ್ಕಬಳ್ಳಾಪುರ ನಗರ ಹೆಚ್ಚು ಜನಸಂಖ್ಯೆ ಇದ್ದು, ಇವತ್ತು ಏನು ಪ್ರತಿನಿತ್ಯ ನಾವು ಮನೆ ಕಸ ವಿಂಗಡಣೆ ಮಾಡಲಿಕ್ಕೆ ನಮ್ದು ಏನು ವೆಹಿಕಲ್ಸ್ ಇತ್ತು ಅದು ಶಾರ್ಟೇಜ್ ಇತ್ತು. ಅದಕ್ಕೋಸ್ಕರ ನಾವು ಎಲ್ಲ ಸಭೆಯಲ್ಲಿ ಅನುಮತಿ ತೆಗೆದುಕೊಂಡು 11 ಆಟೋ ಟಿಪ್ಪರ್ಸ್ ಡೋರ್ ಟು ಡೋರ್ ಕಲೆಕ್ಷನ್ ಮಾಡಲಿಕ್ಕೆ ಹೊಸ ವೆಹಿಕಲ್ಸ್ ಅನ್ನು ಒಂದು ಟೆಂಡರ್ ಮುಖಾಂತರ ನಾವು ಖರೀದಿ ಮಾಡಿದ್ವಿ. ಈಗ ಅದಕ್ಕೆ 11 ಜನ ಹೊಸದಾಗಿ ಡ್ರೈವರ್ ಅಪಾಯಿಂಟ್ಮೆಂಟ್ ಮಾಡ್ಕೊಬೇಕಾಗಿದೆ. ಅದು ನಮ್ಮ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ನಾವು ಅಪ್ರೂವಲ್ ತೆಗೆದುಕೊಂಡು ಮನೆ ಜಿಲ್ಲಾಧಿಕಾರಿಗಳೇ ಒಂದು ಅಪ್ರೂವಲ್ಗೆ ಕಳಿಸಿದ್ವಿ. ಅವರು ಆದೇಶ ಬರ್ತಾ ಇದ್ದಂಗೆ ನಾವು ಒಂದು ಟೆಂಡರ್ ಮಾಡಿಕೊಂಡು ಡ್ರೈವರ್ಸ್ನ ನೇಮಕ ಮಾಡಿಕೊಂಡು ಅದನ್ನ ಇಮಿಡಿಯೇಟ್ ನಗರ ಇದಕ್ಕೆ ಏನು ಪ್ರತಿನಿತ್ಯ ಕೆಲಸ ಮಾಡಲಿಕ್ಕೆ ಒಂದು ಚಾಲನೆಯನ್ನು ಕೊಡ್ತೀವಿ. ಒಂದು ವಾಹನದ ಖರ್ಚು ಎಷ್ಟಾಗಿದೆ ಖರೀದಿ? ಸರ್, ಅದು ಬಂದು 11 ವೆಹಿಕಲ್ ಬಂದು 96 ಲಕ್ಷ ಅಂದಾಜು ವೆಚ್ಚ ಆಗಿದೆ. ಅದು ಏನು SR ದರ ಇರ್ತೈತೆ, ಸರ್ಕಾರಿ SR ದರ, ಆ ನಿಯಮ ಪ್ರಕಾರನೇ ನಾವು ಟೆಂಡರ್ ಕರೆಯೋದೆ. ಅದು ಟಾಟಾ ಮೋಟಾರ್ಸ್ ಅವರೇ ನೇರವಾಗಿ ಕಂಪನಿಯಿಂದಾನೇ ಅವರು ಬಿಡ್ ಮಾಡಿ ಅವರೇ ನೇರವಾಗಿ ವೆಹಿಕಲ್ ಅನ್ನು ನಮಗೆ ಸರಬರಾಜು ಮಾಡಿರ್ತಾರೆ. ಹಳೆ ಗಾಡಿ ಸರ್, ಹಳೆ ಗಾಡಿಗಳು ನಮ್ಮಲ್ಲಿ ಒಂದು 12 ಗಾಡಿಗಳಿದಾವೆ. ಅದಕ್ಕಿಂತ ಮುಂಚೆ ತಂದಿರೋದು ಅದು ಸುಮಾರು ದಿನ ಹಳೇದಾಗಿರೋದ್ರಿಂದ ಅದು ಒಂದು 2-3 ಗಾಡಿ ರಿಪೇರಿ ಬಂದಿದೆ. ಅದು ನಾವು RTO ಅವರು ಅನುಮತಿ ತೆಗೆದುಕೊಂಡು ಅದು ಮತ್ತೆ ಅದು ರನ್ ಮಾಡೋದು ಇಲ್ಲ ಬೇಡ ಅನ್ನೋದು ಅವ್ರ RTO ಅನುಮತಿ ಕೊಟ್ಟಿದ ತಕ್ಷಣ ನಾವು ತೀರ್ಮಾನ ತೆಗೆದುಕೊಬೇಕು. ಸರ್, ನಮ್ಮಲ್ಲಿ JCB 2 ಇದೆ, ಇಟಾಚಿ ಇದೆ. ಇಟಾಚಿ ಬಂದು ನಮ್ಮ 2 ಇಟಾಚಿಗಳಿದಾವೆ. ಅದು ಲ್ಯಾಂಡ್ ಫಿಲ್ ಸೈಟ್ ಅಲ್ಲಿ ಇದೆ. ಪ್ರತಿನಿತ್ಯ 30 ಟನ್ ಗಿಂತ ಹೆಚ್ಚು ಕಸ ಬರ್ತಾ ಇದೆ. ಅದೆಲ್ಲ ನಮ್ಮ ಪುಟ್ಟಿನಲ್ಲಿ ಲ್ಯಾಂಡ್ ಫಿಲ್ ಸೈಟ್ಗೆ ಹೋಗ್ತಿದೆ. ಅಲ್ಲಿ ಎಲ್ಲ ವಿಂಗಡಣೆ ಮಾಡೋ ಅಂತ ಕೆಲಸ ಅಲ್ಲಿ ನಡೀತಾ ಇದೆ. ಮತ್ತೆ ಇಲ್ಲಿ ನಗರ ವ್ಯಾಪ್ತಿಯಲ್ಲಿ ಏನು ದೊಡ್ಡ ಮೋರಿಗಳು ಮತ್ತೆ ಎಲ್ಲೆಲ್ಲಿ ರಸ್ತೆ ಬದಿ ಒಂದು ಗಿಡಗಂಟೆಗಳು ತೆಗಿಲಿಕ್ಕೆ ನಾವು ಒಂದು JCB ಅನ್ನು ಇಟ್ಕೊಂಡಿದೀವಿ. ಮತ್ತೆ ನಮ್ಮಲ್ಲಿ ಒಂದು 3 UGD ವೆಹಿಕಲ್ಸ್ ಇದೆ, ಜೆಟ್ಟಿಂಗ್ ಮತ್ತೆ ಸೆಕ್ಕಿಂಗ್ ಮಾಡ್ಲಿಕ್ಕೆ. ಈಗ ನಾವು ಏನು ಸುಮಾರು 15 ವರ್ಷ ಆಗಿದೆ ಏನು UGD ಆಗಿ. ಈಗ ಪಾಪ್ಯುಲೇಷನ್ ಜಾಸ್ತಿ ಆಗಿರೋದ್ರಿಂದ ಇಲ್ಲಿ UGD ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಕಂಡು ಬರ್ತಾ ಇದೆ. ಅದನ್ನ ಹಂತವಾಗಿ ಎಲ್ಲ ಬಗೆಹರಿಸಂತ ಕೆಲಸ ಮಾಡ್ತಾ ಇದ್ವಿ. ತಿರ್ಗಾ 30 ಕೋಟಿಗೂ ಹೆಚ್ಚು ಒಂದು UGDಗೆ ಬಿಡುಗಡೆ ಆಗಿದೆ. ಅದು ಹೊಸ STP ಮಾಡಿ ಉಳಿದಿರೋ ಹಣದಲ್ಲಿ ನಗರದಲ್ಲಿ ಎಲ್ಲೆಲ್ಲಿ ಸಮಸ್ಯೆ ಆಗಿದೆ ಅದಕ್ಕೆಲ್ಲ ಬಳಸ್ಕೊಳ್ಳೋಣ ಅಂತೇಳಿ ಎಲ್ಲ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡಿದ್ವಿ. ಏನೇ ಆಗಲಿ, ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಖರೀದಿಸಿರುವ ನೂತನ ವಾಹನಗಳನ್ನು ತಿಂಗಳಾನುಗಟ್ಟಲೆ ನಗರಸಭೆ ಆವರಣದಲ್ಲಿ ಯಾವುದೇ ಸುರಕ್ಷತೆ ಇಲ್ಲದೆ ನಿಲ್ಲಿಸಿರುವುದು, ತಂದಿರುವ ಹೊಸ ವಾಹನಗಳ ಮೇಲೆ ಕನಿಷ್ಠ ಹೊದಿಕೆ ಹಾಕದೆ ಹಾಗೆ ಇಟ್ಟಿರುವುದು, ಗಾಳಿ ಮಳೆಗೆ ಧೂಳು ತಿನ್ನುತ್ತಾ ಬಿದ್ದಿರುವುದು ನೋಡಿದರೆ ನಿಂತಲ್ಲೇ ತುಕ್ಕು ಹಿಡಿಸುತ್ತಿರೋ ಎಂಬ ಆತಂಕ ವ್ಯಕ್ತವಾಗುತ್ತಿದೆ. ಆದಷ್ಟು ಶೀಘ್ರವೇ ನಗರಾಡಳಿತ ನಿಂತಲ್ಲೇ ನಿಂತಿರುವ ವಾಹನಗಳಿಗೆ ಮುಕ್ತಿ ನೀಡಿ ಕಸ ವಿಲೇವಾರಿಗೆ ಬಳಸಿಕೊಳ್ಳುವುದೋ ಇಲ್ಲವೋ ಕಾದು ನೋಡಬೇಕಿದೆ.